ಈಗ ಸಿಎಂ ಅವರು ಡಿಸಿಎಂ ಅವರೆಲ್ಲ ದೆಹಲಿಗೆ ಹೋಗಿದ್ದಾರೆ ಸರ್. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡದಾಗ್ತಿದೆ. ಸೊ ನೀವೇನಾದ್ರೂ ಆಕಾಂಕ್ಷಿನ ಆ ರೀತಿಯಾದಂತಹ ವಾತಾವರಣಗಳು ನಿರ್ಮಾಣ ಆದ್ರೆ ನಿಮ್ಗೆ ಆಕಾಂಕ್ಷಿನ ನೀವು ಅಂತ ಸಚಿವ ನೋಡಿ, ನಾನು ಈಗ ಇಡೀ ಕರ್ನಾಟಕ ವಿಧಾನಸಭೆಯಲ್ಲಿ ಅತಿ ಹಿರಿಯ ಸದಸ್ಯ. ನಾನು 83ನೇ ಇಸ್ವಿಯಿಂದ ವಿಧಾನಸಭೆಯಲ್ಲಿ ಶಾಸಕ ಕೆಲಸ ಮಾಡ್ತಾ ಇದ್ದೆ. 1 ಟರ್ಮ್ ಬಿಟ್ಟರೆ ಹಲವಾರು ವರ್ಷ ಮಂತ್ರಿ ಇದ್ದೆ, ವಿರೋಧ ಪಕ್ಷ ನಾಯಕ ಇದ್ದೆ, ಪಕ್ಷದ ಅಧ್ಯಕ್ಷ ಇದ್ದೆ, ಎಲ್ಲ ಅಧಿಕಾರ ನಾನು ನೋಡಿದ್ದೇನೆ. ಹಾಗಾಗಿ ಅಧಿಕಾರ ಹಿಂದೆ ಉಡುವ ವ್ಯಕ್ತಿ ನಾ ಅಲ್ಲ. ಹಾಗಾಗಿ ಪುನರ್ರಚನೆ ಆಗ್ತಾ ಇದ್ದೇನಿಲ್ಲೋ, ರಿಷಬ್ ಅವರು ಹೋಗಿದ್ದಾರೋ ಮತ್ತು ಇದಕ್ಕೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಅದು ನನಗೆ CM ಅವರು ಮೊನ್ನೆ ಭೇಟಿಯಾಗಿ ಹೇಳಿದ್ದು ಕರ್ನಾಟಕ ಭವನದ ಉದ್ಘಾಟನೆ ಇದೆ, ಹೊಸ ಕಟ್ಟಡ ಕಟ್ಟಿದ್ದೇವೆ, ಅದು ನಾನು ನೋಡಿದ್ದೇನೆ, ಅದಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು. ಅಷ್ಟೇ ನನಗೆ ಗೊತ್ತು. ಯಾಕೆಂದ್ರೆ ಸಂಪುಟದಲ್ಲಿ ನಿಮ್ಮ ಹೆಸರೇ ಈಗ ಇದೆ ಸರ್. ದೇಶಪಾಂಡೆ ಅವರಿಗೆ ಬಾರಿ ನನಗೇನು ಗೊತ್ತಿಲ್ಲಪ್ಪ. ನೀವು ಕೊಟ್ಟ ಮಾಹಿತಿ ಧನ್ಯವಾದಗಳು, ಬಟ್ ನನಗೇನು ಮಾಹಿತಿ ಇಲ್ಲ. ಅದು ನನಗೇನು ಮಾಹಿತಿ ಇಲ್ಲ. ನೀವು ಕೇಳಲ್ಲ, ಕೊಟ್ರೆ ತಗೊಂತೀರಾ ಅಂತ. ಅದು ಯಾಕೆ ನಾನು ನಿಮ್ಗೆ ಹೇಳಬೇಕು? ಆಸೆ ಇದೆಯಾ ಇಲ್ಲ ಅದೆಲ್ಲ ನಿಮಗೆ ಹೇಳೋದು ಬರೋದಿಲ್ಲ. ಜನರಿಗೆ ಈಗ ಮುಂಚೆ ಎಲ್ಲ ಹೇಳ್ಬಿಟ್ರೆ ನಮಗೆ ಗುಟ್ಟು ಅಲ್ಲ ಸರ್. ನೀವು ಸಚಿವರಾಗ್ಲಿ ಅನ್ನೋಂಥದ್ದು ನಮ್ಗೊಂದು ಆಸೆ ಇದೆ ಸರ್. ಅದನ್ನ ನಿಮ್ಮ ಆಸೆ ಇದ್ದಿದ್ದ ಬಗ್ಗೆ ಧನ್ಯವಾದಗಳು. ಪರಮಾತ್ಮ ಆಶಯ ಇರ್ಬೇಕಲ್ಲ. ನಂದು ಯಾವ ಗುಟ್ಟು ಎಷ್ಟು ವರ್ಷ ರಾಮಕೃಷ್ಣ ಹೆಗಡೆಯಿಂದ ಸಿದ್ದರಾಮಯ್ಯ ತಗ 8 ಚೀಫ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಯಾರು ಮಾಡಿದಾರೇನು? ಅದು ಯಾಕೆ ತೆರಿಗೆ ಕೆಡ್ಸ್ಕೊಳ್ತೀರಿ ಸುಮ್ಕ? ಸೀನಿಯರ್ ಅವ್ರನ್ನ 2 ವರ್ಷ ಈಚೆ ಇಟ್ಬಿಟ್ರಲ್ಲ ಸಂಪುಟದಿಂದ ಅಂತ ಅಷ್ಟೇ. ಕೆಲವರು ಅದು ಮುಖ್ಯಮಂತ್ರಿಗಳ ನಿರ್ಣಯ. ಅವರು ನಾವು ನಿರ್ಣಯ ಬಂದಿದ್ದೇವೆ. ಅದ್ರ ಬಗ್ಗೆ ನಮಗೇನು ಮಾತಾಡಲಿಕ್ಕೆ ಆಗೋದಿಲ್ಲ. ಮುಂದೆ ಒಳ್ಳೇದಾಗುತ್ತೆ ದೇಶಪಾಂಡೆ ಅವ್ರಿಗೆ ಅಂತ ಹಿಂಗೆ CM ಹೇಳಿದ್ರು. ಅಲ್ಲ, ಆಗಬಹುದು ಅಂತ CM ಹೇಳಿದ್ರು ಅಂತ ಕೇಳಿದೆ. ಮತ್ತೆ ನೀವು ಹೆಂಗೆ ಹೊಡಿತಾ ಇದ್ದೆ? ನನಗಿಂತ ವಯಸ್ಸಿನ ಸಣ್ಣವದಿಪ್ಪ. ಈಗ ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇರೋದು, ಈಗ ನೀವು ಮತ್ತೆ ಕ್ಯಾಬಿನೆಟ್ಗೆ ಬರ್ತೀರಾ? ಒಳ್ಳೆ ಸುದ್ದಿ, ನೀವು ಒಳ್ಳೆ ಸುದ್ದಿ ಕೊಡ್ತಾ ಇದ್ದೀರಲ್ಲ, ಒಳ್ಳೆ ಶಿವ ಸುದ್ದಿ ಕೊಡ್ತಾ ಇದ್ದೀರಿ. ನನ್ನ ಕಡೆ ಪೇಡೆ ಬಿಡೆ ಏನಿಲ್ಲ ಕೊಡ್ಲಿಕ್ಕೆ, ಶಿವ ಏನಿಲ್ಲ ನಿಮಗೆ. ಧನ್ಯವಾದಗಳು ಸರ್. ಆಮೇಲೆ ರಾಜ್ಯದಲ್ಲಿ ಈಗ